ಗುರುವೆ ನಿನ್ನ ಆಟ ಬಲ್ಲವ್ರೆ ಯಾರವ್ರೆ, ಶಿವನೇ ನಿನ್ನ ಆಟ ಬಲ್ಲವ್ರೆ ಯಾರವ್ರೆ, ಹೊಡೆದ ಶಾವ್ಯಾಗ ಮಜ್ಜಿಗೆ ಶಾರ್ದುಲ್ ಠಾಕೂರ್ ಸೆಂಚುರಿ ಹೊಡೆದನ. ಬರ್ರಿ ಅವನು ಜಲ್ದಿ ಸಬ್ಸ್ಕ್ರೈಬ್ ಆಗ್ರಿ. ಹಂಗ ವಿಡಿಯೋ ಏನು ಅನಿಸ್ತದ ಕಮೆಂಟ್ ಮಾಡ್ರಿ ಪ್ಲೀಸ್. ಓಕೆ. ಯಪ್ಪು 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 ಏನು ಮಾರೇ, ಅಣಸೋಲ್ಡ್ ಆಗಿದ್ದವ್ರು ಎಲ್ಲಾರು ರಣಜಿ ಒಳಗ ಅಲ್ಲಿ ಎಲ್ಲಿ ಎಲ್ಲಾ ಕಡೆ ಸೆಂಚುರಿ ಹೊಡ್ಯಾತ್ತಾರಪ್ಪ. ನಾವು ಸ್ಟಾರ್ ಪ್ಲೇಯರ್ ಆಗಿ ನಮಗ ಸೆಂಚುರಿ ಬರೋಲ್ಲು, ರನ್ನರ್ ಬರೋಲ್ಲು, 2 ಅಂಕಿ ರನ್ ದಾಟವಲ್ಲು. ಏನು ಇದು ಶಿವಹರ ಮಹಾದೇವ ಆಗಿಬಿಟ್ಟಿರ್ಲ. ನಾವು ಟೂಸ್ ಪಟಾಕಿ ಆಗಿವ, ಅವ್ರ ಬಂಪರ್ ಪಟಾಕಿ ಆಗ್ಯಾರಪ್ಪ. ಹೃದಯ ಸಮುದ್ರ ಕೆಣಕಿ ಒಕ್ಕಿದೆ ದ್ವೇಷದ ಬೆಂಕಿ, ರೋಷಾಕ್ ನೀ ಜ್ವಾಲೆ ಉರಿದುರಿದು IPL ಅನ್ಸೋಲ್ಡ್ ಆಗೀನಿ, ಫುಲ್ ಟೀಮ್ ಇಂಡಿಯಾ ಹೊರಗೆ ಬೀತೀನಿ. ಇನ್ನು ನನಗೆ ಎಲ್ಲಾರ ಚಾನ್ಸ್ ಸಿಗಬೇಕು, ಇಲ್ಲಿಕಂದ್ರೆ ಎಲ್ಲ ಅಂಗಿ ಚಡ್ಡಿ ಹರ್ಕೊಂಡು ರನ್ ಹೊಡಿತೀನಿ. ಬಾಲರದ ಬ್ಯಾಟ್ಸ್ಮನ್ ಆಗಿನಿ. ಏನು ಮಾಡ್ನು ತಿಳಿಯಲ್ದಾಗೈತಿ ನಮಗೂ, ಹೇಳ್ರಿ ನೀವು. IPL ಅನ್ಸೋಲ್ಡ್ ಆಗಿದ್ದಕ್ಕೆ ನಮ್ಮ ಶಾರ್ದುಲ್ ಹುಚ್ಚಾಗಿ ಏನು ಬೇಕಾದನ್ನ ಹೇಳತ್ತನಪ್ಪ. ಅವನಿಗೆ ತಿಳಿಯಲ್ತ, ಹಾಡಾರ ಆಡಾತನ ಚಲೋ ಚಲೋ. ಇಲ್ಲೋ ಇಲ್ಲ, ರಣಜಿ ಒಳಗೆ ರಚಿಗೆದ್ದ ಸೆಂಚುರಿ ಹೊಡೆದಲ್ಲ, ಅದ್ರ ಸಂಬಂಧ ಹಿಂಗೆ ಚಿರಾಡಾತನ ಅಟ್ಟ. ನೀನ್ ಟೆನ್ಷನ್ ತಗೋಬೇಡ. ಓಕೆ. ರೀ ಕೊಹ್ಲಿ ಅಣ್ಣಾರ, ರೋಹಿತ್ ಅಣ್ಣಾರ, ನೀವು ರಿಟೈರ್ಮೆಂಟ್ ಕೊಟ್ಬಿಡ್ರಿ. ರಿಟೈರ್ಮೆಂಟ್ ಕೊಟ್ಬಿಡ್ರಿ. ನಿಮ್ಮ ಬದ್ಲಿ ನಾವು ಆಡ್ತೀವಿ, ಚಲೋತ್ನಾಗ ಆಡ್ತೀವಿ, ನಿಮ್ಗಿಂತ ಚಲೋತ್ನಾಗ ಆಡ್ತೀವಿ. ಬಿಡ್ರಿಪ್ಪ ಪ್ಲೀಸ್, ರಿಟೈರ್ಮೆಂಟ್ ಕೊಟ್ಬಿಡ್ರಿ. ಫ್ಯೂಚರ್ ನೋಡ್ರಿ, ಫ್ಯೂಚರ್. ನೀವು ಅಲ್ಲೇ IPL ಆಡ್ಕೊತ ಕೂತ್ಬಿಡ್ರಿ. IPL ಬೇಡ, ಸುಮ್ಸಿದ ರಿಟೈರ್ಮೆಂಟ್ ಕೊಟ್ಬಿಡ್ರಿ ಎಲ್ಲದ್ರಾಗೂ. ಹೌದ್ರಿ ರೋಹಿತ್ ಅಣ್ಣಾರ, ನೋಡ್ರಿ ಅಲ್ಲ, ನಾವು ವಿಜಯ್ ಹಜಾರೆ ಟ್ರೋಫಿ ಒಳಗೆ ಹೈಯೆಸ್ಟ್ ರನ್ ಗೆಟರ್ ನಾನಾಗೀನಿ. ಸೆಕೆಂಡ್ ಹೈಯೆಸ್ಟ್ ನಮ್ಮ ಅಗರ್ವಾಲ್ ಆಗ್ಯಾರ. ಇಬ್ರು ಚಲೋತ್ನಾಗ ಆಡಿ ಅಂದ್ರು. ನಮಗೆ ಟೀಮ್ ಇಂಡಿಯಾದಾಗ ಆಡ್ಬೇಕನ್ನೋ ಆಸೆ ಐತ್ರಿಪ್ಪ. ನೀವಿಬ್ರು ರಿಟೈರ್ಮೆಂಟ್ ಕೊಟ್ಬಿಡ್ರಿ, ಆ ಪ್ಲೇಸಿಗೆ ನಾವಿಬ್ರು ಆಡಿ ಬಿಡ್ತೀವಿ. ನೋಡ್ತಮ್ಮ, ನಾನು ODI ವರ್ಲ್ಡ್ ಕಪ್ ಗೆಲ್ಲೋ ಮಟನು ರಿಟೈರ್ಮೆಂಟ್ ಕೊಡೋದಿಲ್ಲ. ಅದನ್ನ 10 ವರ್ಷ ಆಗಲಿ, 20 ವರ್ಷ ಆಗಲಿ, 50 ವರ್ಷ ಆಗಲಿ, ಅವರಾಗಿ ಹೊರಗೆ ದಬ್ಬಿದ್ರು ನಾವು ಹಾಳೆ ಸೆಂಚುರಿ ಹೊಡೆದು ಹಾಳೆ ನಿಮ್ಗತ್ತೆ ವಾಪಸ್ ಬರ್ತೀವಿ. ನಾವು ODI ವರ್ಲ್ಡ್ ಕಪ್ ಗೆಲ್ಲೋ ಮಟ ರಿಟೈರ್ಮೆಂಟ್ನಾಗ ಕೊಡೋದಿಲ್ಲ. ನಂದು ಅದ ಡೈಲಾಗು, ನಂದು ಅದ ಡೈಲಾಗ್. ಆದ್ರೆ ಒಂದು ಚೇಂಜ್, ನಂದು IPL RCB ಕಪ್ ಗೆಲ್ಲೋ ಮಟ ನಾ ರಿಟೈರ್ಮೆಂಟ್ ಕೊಡೋದಿಲ್ಲ ಅಟ್ಟ. ನೋಡು ಕೊಹ್ಲಿ, ನೋಡು ನಮ್ಮಿಬ್ಬರ ಪ್ಲೇಸಿಗೆ ಎಷ್ಟು ಮಂದಿ ಕಾಂಪಿಟೇಷನ್ ಮಾಡತ್ತಾರ ನೋಡು. ಅದ್ರಾಗ ಇವ ಶಾರ್ದುಲ್ ಠಾಕೂರ್ ಬಾಲರ್ ಹೋಗಿ ಬ್ಯಾಟ್ಸ್ಮನ್ ಆಗಿ ಇವ ಸೆಂಚುರಿ ಹೊಡೆದು ಇವನು ಬರ್ತೀನಿ ಅಂತಿಂತ. ನೋಡು ಮರೆ, ಅಂತ ಹಣೆ ಬರೈತಿ ನೋಡಿ ಸದ್ಯಕ್ಕೆ. ಈ ನಮೂನಿ ಕಾಂಪಿಟೇಷನ್ ಐತಿ. ನಾವು ಬೇಸಿನ ಇವ ಶಾರ್ದುಲ್ ಸೆಂಚುರಿ ಹೊಡೆದಿದ್ದು ನೋಡಿ ಹಾರ್ದಿಕ್ ಪಾಂಡ್ಯ ಟುಕು ಟುಕು ಅಂತಿರ್ತೈತಿ. ಇವನು ಮತ್ತೆ ಆಲ್ರೌಂಡರ್ ಆದ್ನಂದ್ರೆ ಅವನಿಗೆ ಟೆನ್ಷನ್ ಆಗ್ತೈತಲ್ಲ. ಅವ ಹಾಳೆ ವಾಪಸ್ ಅಂಗಿ ಚಡ್ಡಿ ಎಲ್ಲ ಹರ್ಕೊಂಡ್ಬಿಡ್ತಾನೆ ಪೂರ್ತಿ. ಈಗ ಅವನಿಗೆ ವೈಸ್ ಕ್ಯಾಪ್ಟನ್ಸಿನೂ ಕೊಟ್ಟಿಲ್ಲ, ಕ್ಯಾಪ್ಟನ್ಸಿನೂ ಕೊಟ್ಟಿಲ್ಲ. ನೆಕ್ಸ್ಟ್ ಏನಾರ ಚಲೋತ್ನಾಗ ಆಡ್ಲಿಕ್ಕಪ್ಪ ಅಂದ್ರೆ ರೆಡ್ಡಿ ಅದವನ್ ಹೆಂಗ ಇದ್ರು, ಇವೊಬ್ಬ ಹಿಂದೆ ಬ್ಯಾನ್ ಹತ್ತಿದ್ರೆ ಮುಗೀತ್. ಅವ ಸೀದಾ ಹೊರಗೆ ಬಿದ್ದು ಬಿಡ್ತಂತಾನ. ಕೊಹ್ಲಿ ಇದು ಇವ್ರದ್ದು ನ್ಯಾಚುರಲ್ ಬ್ಯಾಟಿಂಗ್ ಅಲ್ಲೂ, ನ್ಯಾಚುರಲ್ ಬ್ಯಾಟಿಂಗ್ ಅಲ್ಲ. IPLನಾಗ ಅನ್ಸೋಲ್ಡ್ ಆಗಿದ್ದಕ್ಕೆ ತಲೆ ಕೆಟ್ಟ ಮನ ನೊಂದು ಫುಲ್ ರೊಚ್ಚಿಗೆದ್ದು ಫುಲ್ ಫೀಲಿಂಗ್ನಾಗ ಈ ನಮೂನಿ ರನ್ ಹೊಡ್ಯಾತಾರ. ಇವ್ರು ಇದೇ ಫೀಲಿಂಗ್ನಾಗ ಇರ್ಲಿ ಬಿಡ, ಚಲೋತ್ನಾಗ ರನ್ ಬರ್ತಾವ. ಇವ್ರನ್ನೇನು ಟೀಮ್ ಇಂಡಿಯಾ ಹಾಕೋದು ಬೇಡ. ರೋಹಿತ, ಇವ್ರ ಟೀಮ್ ಇಂಡಿಯಾಗ ಆಡೋ ಸಂಬಂಧ ರನ್ ಹೊಡ್ಯಾತಿಲ್ಲ, IPL ಆಡೋ ಸಂಬಂಧ ರನ್ ಹೊಡ್ಯಾತಾರ. ಏನು ಮಾಡ್ಬೇಕು? ಫುಲ್ ನಗು ತಡ್ಕೊಳಕ್ಕಾಗಲ್ತಪ್ಪ. ಆದ್ರು ಭಾಳ ಕೆಟ್ಟ ನಗು ಬರತ್ತ. IPL ಸಂಬಂಧ ಈ ನಮೂನಿ ರನ್ ಹೊಡ್ಯಾತಾರ. ಆ ನಮೂನಿ ರೊಚ್ಚಿಗೆದ್ದು ಫೀಲಿಂಗ್ನಾಗ ರನ್ ಹೊಡ್ಯಾತಾರ ಅವ್ರ ಪಾಪ. IPL ಯಾರ ಟೀಮ್ ತೋರ ಮರೆ ಪಾಪ ಹೋಲಿ.